ಗೈಸ್ ವೆಲ್ಕಮ್ ಟು ವಿದ್ಯಾ ಬೇರು ಅಕಾಡೆಮಿ. ವೆಕ್ಟರ್ ಚಾಪ್ಟರ್ನಲ್ಲಿ ನಾವು ಇದು ಡಾಟ್ ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಓಕೆ, ಸೊ ಇಲ್ಲಿ ಎರಡು ವೆಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ವೆಕ್ಟರ್ ಎ ಬಂದುಬಿಟ್ಟು i + 2j + 3k ಇದೆ. ಹಾಗೆ ವೆಕ್ಟರ್ ಬಿ ಬಂದ್ಬಿಟ್ಟು ಏನಿದೆ 3i + j + k ಬಂದಿದೆ. ಫೈಂಡ್ ಎ ಬಿ ಅಂತ ಕೇಳಿದ್ದಾರೆ. ಓಕೆನಾ, ಡಾಟ್ ಪ್ರಾಡಕ್ಟಲ್ಲಿ ಇಲ್ಲಿ ತೋರಿಸುತ್ತೇನೆ ನೋಡಿ. ಡಾಟ್ ಪ್ರಾಡಕ್ಟ್ಸಲ್ಲಿ i.i ಅಂತಂದರೆ 1 ಅಂತ, j.j ಅಂತಂದರೆ 1 ಅಂತ, k.k ಅಂತಂದರೆ 1 ಅಂತ. ಓಕೆನಾ, ಸೊ ಯಾವಾಗಲೂ ನಾವು i ಕೋಯಿಫಿಷೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈಗ ಇಲ್ಲಿ ನೋಡಿ ಬರ್ಕೊಳ್ಳಿ, a.b = i + 2j + 3k ಡಾಟ್ ಬಿ ಏನು ವೆಕ್ಟರ್ ಬರ್ಕೊಳ್ಳಿ 3i + j + k. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ಓಕೆ, ನೀಟಾಗಿ ನೋಡ್ಕೊಳ್ಳಿ. i ಕೋಯಿಫಿಷೆಂಟ್ ಜೊತೆ ಮಲ್ಟಿಪ್ಲೈ ಆಗಬೇಕು. ಸೊ ಇಲ್ಲಿ ನೋಡಿ ಏನಿದೆ, i ಕೋಯಿಫಿಷೆಂಟು 1 ಇದೆಯಾ, ಇಂಟು i ಕೋಯಿಫಿಷೆಂಟ್ ಇಲ್ಲೇನಿದೆ 3 ಇದೆಯಾ, 3 ಬರ್ಕೊಳ್ಳಿ. ಓಕೆ, ಸೊ i ಕೋಯಿಫಿಷೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ದೆನ್ ಪ್ಲಸ್ ಇಂಟು ಪ್ಲಸ್, ಇಲ್ಲಿ ನೋಡಿ ಜೆ ಕೋಯಿಫಿಷೆಂಟ್ಗಳು ನೋಡಿ ಎರಡೂ ಕೂಡ ಪಾಸಿಟಿವಲ್ಲಿದೆ. ಸೊ ಪ್ಲಸ್ ಇಂಟು ಪ್ಲಸ್ ಏನು ಪ್ಲಸ್. ಈಗ ಇಲ್ಲಿ ಜೆ ಕೋಯಿಫಿಷೆಂಟ್ ಜೊತೆ ಮಲ್ಟಿಪ್ಲೈ ಆಗಬೇಕು. ಇಲ್ಲಿ ಜೆ ಕೋಯಿಫಿಷೆಂಟ್ ಏನಿದೆ 2 ಇದೆ, ಇಂಟು ಇಲ್ಲಿ ಜೆ ಕೋಯಿಫಿಷೆಂಟ್ ಏನಿದೆ 1 ಇದೆ. ಓಕೆ, ದೆನ್ ಕೆ ಕೋಯಿಫಿಷೆಂಟ್ ಜೊತೆ ಮಲ್ಟಿಪ್ಲೈ ಆಗಬೇಕು. ಸೊ ಇಲ್ಲಿನೂ ಪ್ಲಸ್ ಇದೆ, ಇಲ್ಲಿನೂ ಪ್ಲಸ್ ಇದೆ. ಸೊ ಪ್ಲಸ್ ಇಲ್ಲಿ ಕೆ ಕೋಯಿಫಿಷೆಂಟ್ ಇಸ್ 3 ಇದೆ. ದೆನ್ ಇಲ್ಲಿ ಕೆ ಕೋಯಿಫಿಷೆಂಟ್ ಇಸ್ ಏನಿದೆ 1 ಇದೆ. ಓಕೆ, ಸೊ ಮಲ್ಟಿಪ್ಲೈ ಮಾಡಿ 3 1s 3 + 2 1s 2 + 3 1s 3. ಸೊ ಎಷ್ಟಾಯಿತು, 3 + 2 is 5, 5 + 3 is 8. ಅರ್ಥ ಆಯ್ತಾ? ಇದು ಮೀನ್ಸ್ ಇದು ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ಈಗ ಈ ಫಸ್ಟ್ ಪ್ರಾಬ್ಲಮಲ್ಲಂತೂ ಎಲ್ಲವೂ ಕೂಡ ಪಾಸಿಟಿವಲ್ಲಿದೆ. ಸೊ ಈಸಿಯಾಗಿ ಮಾಡಿಬಿಟ್ರಿ. ಸೊ ಅದೇ ನೆಗೆಟಿವ್ ಸಿಂಬಲ್ಸ್ಗಳು ಬಂದಾಗ ಯಾವ ಥರ, ಇಲ್ಲಿ ನೋಡಿ ಆನ್ಸರ್ a.b = ಬರ್ಕೊಳ್ಳಿ ವೆಕ್ಟರ್ಸ್ಗಳನ್ನು -i - j - 3k ಡಾಟ್ ಇಲ್ಲಿ ಬಿ ವೆಕ್ಟರ್ ಬರ್ಕೊಳ್ಳಿ 4i - j + k. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ i ಕೋಯಿಫಿಷೆಂಟ್ ಜೊತೆ ಮಲ್ಟಿಪ್ಲೈ ಆಗಬೇಕು. ಸೊ ಇಲ್ಲಿ i ಕೋಯಿಫಿಷೆಂಟ್ ಏನಿದೆ, ಏನಿಲ್ಲ ಅಂದರೂ 1 ಇದೆ ಅಂತ ಅನ್ಕೋಬೇಕು. i ಅಂತ ಕೊಟ್ಬಿಟ್ಟು ಪಕ್ಕದಲ್ಲಿ ಏನೋ ಕೊಡಲಿಲ್ಲ ಅಂದರೆ 1 ಇದೆ ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಮೈನಸ್ ಸಿಂಬಲ್ ಇರೋದ್ರಿಂದ -1 ಇಂಟು ಇಲ್ಲಿ i ಕೋಯಿಫಿಷೆಂಟ್ ಏನಿದೆ 4 ಇದೆ ಅಲ್ವಾ, ಸೊ 4 ಅಂತ ಬರ್ಕೊಳ್ಳಿ. ಓಕೆ, ದೆನ್ ಪ್ಲಸ್ ಇಲ್ಲಿ ಜೆ ಕೋಯಿಫಿಷೆಂಟ್ ಏನಿದೆ, ಏನಿಲ್ಲ ಅಂದರೂ 1 ಇದೆ ಅಂತ ಅಂದ್ಕೊಂಡ್ರೆ -1. ಇಲ್ಲಿ ನೋಡಿ ಇದು ಮತ್ತು ಇದು, ಇಲ್ಲಿನೂ -1. ಹಾಗೆ ಇಲ್ಲಿನ ನೋಡಿ ಜೆ ಪಕ್ಕ ಏನೂ ಇಲ್ಲ ಅಲ್ವಾ, ಸೊ ಅದನ್ನು ನಾವು ಏನಂತ ಬರ್ಕೋಬೇಕು -1 ಬಿಕಾಸ್ ಇಲ್ಲಿ ಮೈನಸ್ ಸಿಂಬಲ್ ಇದೆ. ದೆನ್ ಪ್ಲಸ್ ಈಗ ಇಲ್ಲಿ ನೋಡ್ಕೊಳ್ಳಿ ಕೆ ಕೋಯಿಫಿಷೆಂಟ್ ಇಲ್ಲೇನಿದೆ -3 ಇದೆ, ಇಂಟು ಇಲ್ಲಿ ಕೆ ಕೋಯಿಫಿಷೆಂಟ್ ಏನಿದೆ 1 ಇದೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ -1 × 4 ಏನಾಗುತ್ತೆ -4, ಪ್ಲಸ್ -1 × -1 ಏನಾಗುತ್ತೆ +1. ದೆನ್ ಇಲ್ಲಿ ನೋಡಿ -3 × 1 is -3, ಮೈನಸ್ ಇಂಟು ಪ್ಲಸ್ ಈಸ್ -3. ಅರ್ಥ ಆಯ್ತಾ? ಇದು -3 × 1 is -3, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. ಓಕೆ, ಸೊ ಇಲ್ಲಿ -4 -3 ಅಂತಂದರೆ ಏನು -7 +1. ವಾಟ್ ಈಸ್ ದಿಸ್ -6. ಓಕೆ, ಸೊ ಆನ್ಸರ್ ಈಸ್ ವಾಟ್ -6 ಅಂತ. ಓಕೆನಾ, ಈಗ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಇನ್ನೊಂದು ಪ್ರಾಬ್ಲಮ್ ನೋಡಿ. ಈಗ ವೆಕ್ಟರ್ ಎ ಬಂದ್ಬಿಟ್ಟು ನಾನು 3i - j ಅಂತ ಕೊಟ್ಟಿರ್ತೀನಿ. ವೆಕ್ಟರ್ ಬಿ ಬಂದ್ಬಿಟ್ಟು 4i - 2k ಅಂತ ಕೊಟ್ಟಿರ್ತೀನಿ. ಓಕೆನಾ, ಸೊ ಫೈಂಡ್ a.b ಅಂತ ಕೇಳಿದ್ರೆ ಯಾವ ಥರ ಮಾಡ್ತೀರಾ ಅಂತಂದ್ಬಿಟ್ಟು. ಓಕೆ, ಇವಾಗ a.b = ಬರ್ಕೊಳ್ಳಿ ಏನು ಕೊಟ್ಟಿದ್ದಾರೆ, ವೆಕ್ಟರು 3i - j ಕೊಟ್ಟಿದ್ದಾರೆ, ಇಂಟು 4i - 2k ಕೊಟ್ಟಿದ್ದಾರೆ. ರೈಟ್, ಸೊ ಮಲ್ಟಿಪ್ಲೈ ಮಾಡಬೇಕು ಅಂದ್ರೇನು, i ಕೋಯಿಫಿಷೆಂಟ್ ಜೊತೆ ಆಗಬೇಕು. ಸೊ 3 × 4 ಬರ್ಕೊಳ್ಳಿ, ಪ್ಲಸ್ ಈಗ ಇಲ್ಲೇನೋ ಜೆ ಇದೆ. ರೈಟ್, ಮೀನ್ಸ್ ಜೆ ಪಕ್ಕದಲ್ಲಿ ಏನಿಲ್ಲ ಅಂದರೂ 1 ಇದೆ ಅನ್ಕೋತೀರ. ಸೊ -1 ಅಂತ ಬರಿಬೋದು. ಇಂಟು ಇಲ್ಲೇನಾದರೂ ಜೆ ಇದೆಯಾ, ಇಲ್ಲ ಅಂದಾಗ ನೀವು 0 ಬರ್ಕೋಬೇಕು. ಅರ್ಥ ಆಯ್ತಾ? ದೆನ್ ಪ್ಲಸ್ ಈಗ ಇಲ್ಲಿ ಕೆ ಇದೆ ನೋಡಿ, ಇಲ್ಲಿ ಕೆ ಇದೆ, ಬಟ್ ಇಲ್ಲಿನಾರು ಕೆ ಇದೆಯಾ, ಇಲ್ಲ ಅಲ್ವಾ. ಸೊ ಎಲ್ಲಿ ಕೆ ಇಲ್ಲ ಅದನ್ನು ನಾನು 0 ಅಂತ ಬರ್ಕೊಂಡು, ಇಂಟು ಇಲ್ಲಿ ಕೆ ಕೋಯಿಫಿಷೆಂಟ್ ಏನಿದೆ -2 ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ? 3 4s 12 ಪ್ಲಸ್ -1 × 0 ಏನು 0,
ಪ್ಲಸ್ 0 ಇಂಟು -2 ಏನು 0. ಹೆನ್ಸ್ ದ ಆನ್ಸರ್ ಈಸ್ ವಾಟ್ 12. ಅರ್ಥ ಆಯ್ತಾ? ಇದನ್ನು ನಾವು ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಡಾಟ್ ಪ್ರಾಡಕ್ಟಲ್ಲಿ ಒಟ್ಟಿನಲ್ಲಿ ಐ ಕೋಎಫಿಷಿಯಂಟ್ ಜೊತೆ ಮಾತ್ರ ಮಲ್ಟಿಪ್ಲೈ ಆಗಬೇಕು, ಜೆ ಜೊತೆ ಆಗಬೇಕು, ಕೆ ಜೊತೆನೇ ಆಗಬೇಕು. ಓಕೆ, ಅರ್ಥ ಆಯ್ತಾ? ಬೇರೆ ಬೇರೆ ಕೋಎಫಿಷಿಯಂಟ್ಗಳ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಐ ಕೋಎಫಿಷಿಯಂಟು ಜೆ ಜೊತೆ ಮಾಡಿಬಿಟ್ರೆ 0. ಇಲ್ಲಿ ಬೇಕಾದ್ರೆ ಬರ್ದಿರ್ತೀರಿ ನೋಡಿ, ಐ ಡಾಟ್ ಜೆ ಬಂದರೂ 0, ಜೆ ಡಾಟ್ ಕೆ ಬಂದರೂ 0, ಜೆ ಡಾಟ್ ಐ ಬಂದರೂ 0. ಒಟ್ಟಲ್ಲಿ ಡಿಫ್ರೆಂಟ್ ಕೋಎಫಿಷಿಯಂಟ್ಗಳು ವೇರಿಯೇಬಲ್ಸ್ಗಳು ಇತ್ತು ಅಂದರೆ ಅಲ್ಲಿ ವೆಕ್ಟರ್ನಲ್ಲಿ ನೀವು 0 ಅಂತ ಹಾಕ್ಬಿಡ್ಬೇಕು. ಅಥವಾ ಐ ಡಾಟ್ ಐ ಬಂದರೆ 1 ಅಂತ. ಅದಕ್ಕೆ ನಾವಿಲ್ಲಿ ಐ ಕೋಎಫಿಷಿಯಂಟ್ ಜೊತೆ ಮಾತ್ರ ಮಲ್ಟಿಪ್ಲೈ ಮಾಡಿದ್ದೀವಿ, ಜೆ ಜೊತೆ ಮಾತ್ರ ಮಲ್ಟಿಪ್ಲೈ ಮಾಡಿದ್ದೀವಿ, ಕೆ ಜೊತೆ ಮಾತ್ರ ಮಲ್ಟಿಪ್ಲೈ ಮಾಡಿದ್ದೀವಿ. ಅರ್ಥ ಆಯ್ತಾ? ಎಸ್, ಕಮಾನ್, ದಿಸ್ ಈಸ್ ಡಾಟ್ ಪ್ರಾಡಕ್ಟ್. ಓಕೆ, ಇದನ್ನು ಕೆಲವೊಂದು ಕ್ವಶನ್ ಪೇಪರ್ಸಲ್ಲಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಇದ್ರ ಬೇಸಿಸ್ ಮೇಲೆ ಇನ್ನೂ ನಿಮಗೆ ಲೈಕ್ ಸೈನ್ ಆ್ಯಂಗಲ್ ಅಂತ ಕೊಸೈನ್ ಆ್ಯಂಗಲ್ ಅಂತ ಬರುತ್ತೆ. ಓಕೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್.